ಈ ವಿಡಿಯೋದಲ್ಲಿ ನಿಮಗೆ ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡ್ತೀನಿ. ರವಿ ಬೆಳಗೆರೆ ಅವರ ಹೇಳಿ ಹೋಗು ಕಾರಣ. ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರ್. ಅಷ್ಟು ಪ್ರೀತಿ ಮತ್ತು ಮೋಸದ ಅಂತರಾಳದ ಪುಸ್ತಕವಾಗಿದೆ. ಅಷ್ಟೊಂದು ಕಾಡುವ ಪುಸ್ತಕವ ಅಂತೇಳಿ ನಾನು ಓದಲೇಬೇಕು ಅಂತ ಹೇಳಿ ಹಠ ಮಾಡಿ ಓದಿದ್ದೀನಿ. ಡಾಕ್ಟರ್ ಆಗಬೇಕು ಅಂತ ದೊಡ್ಡ ಕನಸೊಂದನ್ನು ಹೊತ್ತಿ ಹಿಮವಂತನೊಟ್ಟಿಗೆ ಹೆಜ್ಜೆ ಹಾಕುತ್ತಾಳೆ. ಹಿಮವಂತ ಪ್ರಾರ್ಥನಾಳ ಕನಸನ್ನು ತನ್ನ ಕನಸೆಂದು ಭಾವಿಸಿ ಹಿಮವಂತ ಪ್ರಾರ್ಥನಾಳಿಗಾಗಿ ಬದುಕುತ್ತಾನೆ. ಪ್ರಾರ್ಥನಾಳನ್ನು ಡಾಕ್ಟರ್ ಆಗಿ ನೋಡಬೇಕೆಂಬುದೇ ಅವನ ದೊಡ್ಡ ಕನಸಾಗುತ್ತೆ. ಅದಕ್ಕಾಗಿ ದುಡಿಯುತ್ತಾನೆ, ಶ್ರಮಿಸುತ್ತಾನೆ. ಪ್ರಾರ್ಥನಾಳು ಡಾಕ್ಟರ್ ಓದುವಾಗ ದೇಬಸಿಸುವನ್ನ ಆಕರ್ಷಣೆಗೆ ಒಳಗಾಗ್ತಾಳೆ, ಮೋಹಕ್ಕೆ. ನಿಷ್ಠಾವಂತ ಪ್ರೀತಿನ ಮರೆತು ಅವಳು ಆಕರ್ಷಣೆಗೆ ಒಳಗಾಗುತ್ತಾಳೆ, ಮೋಹಕ್ಕೆ ಒಳಗಾಗುತ್ತಾಳೆ. ಪ್ರಾರ್ಥನಾಳ ಸ್ನೇಹಿತೆಯಾದ ಊರ್ಮಿಳಾ 1-2 ದಿನದ ಮಟ್ಟಿಗಾದರೂ ವೇಶ್ಯೆಯಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದ ಟಫ್ ಕ್ಯಾರೆಕ್ಟರ್ ಹುಡುಗಿ ಹಿಮವಂತನ ವ್ಯಕ್ತಿತ್ವಕ್ಕೆ ಅವಳು ಬದಲಾಗ್ತಾ ಹೋಗ್ತಾಳೆ. ಹಿಮವಂತನ ಜೊತೆ ಬದುಕಿದ ಪ್ರಾರ್ಥನಾ ಅವನ ಆದರ್ಶಗಳನ್ನೆಲ್ಲ ಕಲಿತಿದ್ದ ಹುಡುಗಿ ಫ್ಲರ್ಟ್ನ ಆಕರ್ಷಣೆಗೆ ಒಳಗಾಗಿ ಹಿಮವಂತನನ್ನು ಕಂಪ್ಲೀಟಾಗಿ ವಂಚಿಸ್ತಾ ಹೋಗುತ್ತಾಳೆ. ಅದೇ ಪ್ರೀತಿ ಮತ್ತು ಮೋಸದ ಅಂತರಾಳ ಇದೆ. ಪುಸ್ತಕದ ಕೊನೆಯ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ. ಮತ್ತು ಅವನು ಕಾರಣ ಕೇಳಲಿಲ್ಲ, ಅವಳು ಕಾರಣ ಹೇಳಲಿಲ್ಲ. ಹೇಳಿ ಹೋಗು ಕಾರಣ. ಒಬ್ಬ ಒಳ್ಳೆಯ ವ್ಯಕ್ತಿ ಪ್ರೀತಿಯಿಂದ ಮೋಸ ಹೋದ ವ್ಯಕ್ತಿ ಅಗ್ನಿಕುಂಡವಾಗುವುದನ್ನು ನಾವು ನೋಡ್ಬೋದು. ಕೊನೆಯಲ್ಲಿ ಒಮ್ಮೆ ಓದಲೇಬೇಕಾದಂಥ ಪುಸ್ತಕ ಇದು. ಎಲ್ಲರೂ ದಯವಿಟ್ಟು ಓದಿ. ಹೇಳಿ ಹೋಗು ಕಾರಣ.